ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ವಿಲ್ಸನ್ ಗಾರ್ಡನ್ ನಲ್ಲಿ ಬಿಜೆಪಿಯ ಕಾರ್ಪೊರೇಟ್ ಕ್ಯಾಂಡಿಡೇಟ್ ಆದಂತ ಸುರೇಶ್ ಬಾಬು ನಿಯಮಗಳನ್ನ ಗಾಳಿಗೆ ತೂರೋದ್ರ ಜೊತೆಗೆ ಜನರ ಜೀವದ ಜೊತೆ ಆಟ ಆಡುವಂತಹ ಒಂದು ಡೇಂಜರ್ ಆಗಿರುವಂತಹ ಒಂದು ಕಳಪೆ ಕಾಮಗಾರಿಯಿಂದ ಕೂಡಿರುವಂತಹ ನಿಯಮಗಳನ್ನ ಗಾಳಿಗೆ ತೂರಿ ಒಂದು ಕಟ್ಟಡವನ್ನ ಕಟ್ಟಿದ್ರು. ತುಷಾರ್ ಗಿರಿನಾಥ್ ಅವ್ರನ್ನ ಬಿಬಿಎಂಪಿ ಕಚೇರಿಯಲ್ಲಿ ಭೇಟಿಯನ್ನ ಮಾಡಿದ್ರು. ಮೀಟಿಂಗ್ ಅಲ್ಲಿ ಇದ್ದಂತ ಅವರು ಹೊರಗಡೆ ಬಂದು ಒಂದು ಎಲ್ಲಾ ಮಾಹಿತಿನ ಪಡ್ಕೊಂಡು ಇಮಿಡಿಯೇಟ್ ಆಗಿ ಅಲ್ಲೇ ಇದ್ದಂತ ಝೋನಲ್ ಕಮಿಷನರ್ ವಿನೋದ್ ಪ್ರಿಯಾ ಅವ್ರನ್ನ ಕರೆದು ತರಾಟೆಗೆ ತೆಗೆದುಕೊಂಡು ಆರ್ಡರ್ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಕೆಲಸ ಮಾಡಿಲ್ಲ. ಅದು ಕೆಲಸ ಈಗ ಡೆಮಾಲಿಷನ್ ಆರ್ಡರ್ ಪಾಸ್ ಆದ್ಮೇಲೆ ಮತ್ತೆ 5 ಫ್ಲೋರ್ ಕಟ್ಟಿದ್ದಾರೆ. ಮತ್ತೆ 5 ಫ್ಲೋರ್ ಕಟ್ಟಿದ್ದಾರೆ ಸರ್. ಇದು ಪಿಲ್ಲರ್ ತೋರಿಸಿ, ಪಿಲ್ಲರ್ ತೋರಿಸಿ. ಅವ್ರ ಮೇಡಮ್ ಹತ್ರ ಮಾತಾಡಿದ್ರೆ all donor commission will directly give the cases and now you will be held responsible. I will file a High Court affidavit now that donor commissioner will now hear the cases. They will only be responsible for demolition. ಕೆಳಗಡೆ 20 ಲಕ್ಷ ಎಲ್ಲರಿಗೂ ಕೊಟ್ಟಿದ್ದೀನಿ. ಈಗ ಎಲ್ಲ ಜೊತೆಗೆ 20 ಲಕ್ಷ ಕೊಟ್ಬಿಟ್ಟಿದ್ದೀನಿ. ಗೊತ್ತಾಯ್ತಾ? ಹಿಂದೆ ಚೀಫ್ ಇಂಜಿನಿಯರ್ ಹೋಗ್ತಾ ಇದ್ದ, ಅವ್ನು ಮಾಡ್ತಾ ಇರಲಿಲ್ಲ, ಇವ್ರು ಮಾಡ್ತಾ ಇರಲಿಲ್ಲ. ಈಗ ನೀವು ಮಾಡಲಿಲ್ಲ ಅಂದ್ರೆ ಹೇಗೆ? ಈಗ ನೋಡಿ, ಈಗಲೂ ಮೇಲ್ಗಡೆ ಕೆಲಸ ನಡೀತಾನೆ ಇದೆ. ಇದು ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳಿ ಮೇಡಮ್? ಯಾವ ಅರ್ಥ ಗೊತ್ತಿಲ್ಲ. ನೀವು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ, ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ. ಇದರ ಮೇಲೆ ಏನಿದ್ರೆ ತೆಗಿಲಕ್ಕೆ ಹೇಳಿ. ಒನ್ ಬೈ ಒನ್ ತೆಗಿಲಕ್ಕೆ ಸ್ಟಾರ್ಟ್ ಮಾಡಿ. ರಾಠೋಡ್ ಬಂದಿದ್ದಾನೆ, ಯಾವ ಬಂದ ನಮ್ಗೆ ಗೊತ್ತಿಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನೀವು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ. ಇಫ್ ಈಸ್ ನಾಟ್ ಡೂಯಿಂಗ್ ವಿ ವಿಲ್ ಸೆಂಡ್ ಇಟ್ ಟು ದ ಗವರ್ನಮೆಂಟ್ ಫಾರ್ ಟೇಕಿಂಗ್ ಆಕ್ಷನ್ ಅಗೇನ್ಸ್ಟ್ ಹಿಮ್. ಇಲ್ಲದ್ಗಳು ನೋಡಿ, ಅಲ್ಲಿ ಎಲ್ಲಾನು ಆಮೇಲೆ ನೋಟಿಸ್ ಕೊಟ್ಟಾದ್ಮೇಲೆ ಕೆಲಸ ನಡೀತಾ ಇದೆ. ಕಳ್ಸಿಸ್ತೀವಿ ನಿಲ್ಸೋದು ಸ್ಟಾರ್ಟ್ ಮಾಡೋದಿಲ್ಲ. ನಿಲ್ಸ್ಬಿಟ್ಟು ಬಗ್ಗೆ ನಮ್ಗೆ ಅಪೀಲ್